ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ಬೆಳಗ್ಗೆನೇ ಮಿನಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೈಟ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ, ಹಾಗೆ ಮಲ್ಕೊಂಡಿದ್ವಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅದೆಲ್ಲ ಕ್ಲೀನ್ ಮಾಡಾದ್ಮೇಲೆ ನಮ್ಮ ಅತ್ತೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ತೊಳ್ಕೊಂಬಂದು ಕೊಟ್ಟರು. ನೆನ್ನೆ ದಿನ ಮೊಸಪ್ಪು ಮಾಡೋಕ್ಕೆ ಅಂತೇಳಿ ಸೊಪ್ಪು ತೊಗೊಂಡಿದ್ರು. ನಾನು ಅದರಲ್ಲೇ ಸ್ವಲ್ಪ ಬೆಳಗ್ಗೆಗೆ ಮೆಂತ್ಯ ಬಾತ್ ಮಾಡೋಣ ಅಂತೇಳಿ ಮೆಂತ್ಯ ಸೊಪ್ಪು ಎತ್ತಿಟ್ಕೊಂಡಿದ್ದೆ. ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ, ಒಂದು 4 ಟೊಮೆಟೊ, ಅಂದರೆ ಒಗ್ಗರಣೆಗೆ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ರುಬ್ಬಕ್ಕೆ ಒಂದು ಸಣ್ಣದೊಂದು ಟೊಮೆಟೊ, ದಪ್ಪದೊಂದು ಟೊಮೆಟೊ ಹಾಕ್ಕೊತಿದ್ದೀನಿ. ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಅದಾದಮೇಲೆ ಮಸಾಲೆ ರುಬ್ಬಕ್ಕೆ ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಚಕ್ಕೆ, ಲವಂಗ, ಶುಂಠಿ, ಈರುಳ್ಳಿ, ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಸ್ತೂರಿ ಮೆಥಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಅನಾನಸ್ ಹೂವೆಲ್ಲ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕಿ ಅದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಮೆಂತ್ಯ ಸೊಪ್ಪು ಏನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಎಣ್ಣೆಲಿ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡ್ರೆ ಕಹಿ ಬರೋಲ್ಲ. ಅದಾದಮೇಲೆ ಆಗಲೇ ಮಸಾಲೆ ರುಬ್ಕೊಳ್ಳೋಕೆ ಏನೇನು ತೋರಿಸ್ತಾ ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ದೆ. ಆ ಮಸಾಲೆ ಮತ್ತು 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿ ಬೇಯೋಕ್ಕಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನನಗೆ ಕಲ್ಲುಪ್ಪು ಹಾಕಿ ನಂಗೆ ಪುಡಿ ಉಪ್ಪು ರೂಢಿ ಇಲ್ಲ. ಅದಾದಮೇಲೆ ಬೇಗ ಆಗಲಿ ಅಂತೇಳಿ ಒಂದು ಚೊಂಬಲ್ಲಿ ನೀರು ಕಾಯಿಸಿಟ್ಕೊಂಡಿದ್ದೆ. ಆ ನೀರು ಹಾಕಿ ಮಳ್ಳಕ್ಕೆ ಇಟ್ಬಿಟ್ಟು ಹೋದೆ. ಅಷ್ಟೊತ್ತಿಗೆ ನಮ್ಮ ಮಾವ ಹಾಲು ಕರೆದಾಗಿತ್ತು, ಅವ್ರನ್ನ ಕಾಫಿ ಕಾಯ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹಾಲು ಕೊಟ್ಟರು. ಅದಾದಮೇಲೆ ನನ್ನ ಮಗಳು ಆಟ ಆಡ್ತಾಯಿದ್ಲು. ಅವಳದು ಪುಟಾಣಿ ಬ್ಯಾಗ್ ತೊಗೊಂಡು, ನನ್ನ ಚಿಕ್ಕ ಮಗಳಂತೂ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ನನ್ನಿಂದನೇ ಬರ್ತಾಯಿದ್ಲು. ಅವರಿಬ್ಬರು ಆಡಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನಾನು ಅಡುಗೆ ಮಾಡ್ತಾಯಿದ್ದೆ. ಅದಾದಮೇಲೆ ಚೆನ್ನಾಗಿ ಕುದಿ ಬಂದಿದೆ. ನಾನು ಅದಕ್ಕೆ ಅಕ್ಕಿ ತೊಳೆದು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಸೈಡ್ ನಮ್ಮ ಮಾವರಿಗೆ ಕಾಫಿ ಕಾಯ್ಸೋಣ ಅಂತೇಳಿ ಹಾಲು ಕಾಯಕ್ಕಿಟ್ಟಿದ್ದೆ. ಅಕ್ಕಿಲ್ಲ ನೀಟಾಗಿ ತೊಗೊಂಡು 2 ಟೈಮ್ಸ್ ತೊಳೆದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟೆ. ನೋಡಿ ಚೆನ್ನಾಗಿ ಕುದಿ ಬರ್ತಿದೆ. ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟೆ. ಅದಾದ ಒಂದು 5 ನಿಮಿಷಕ್ಕೆ ಕುಕ್ಕರೆಲ್ಲ ನೀಟಾಗಿ ಕೂಗ್ತು. ನಾನು ಬೇಗ ಮುಚ್ಚಿರೋದ್ರಿಂದ 2 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ತಿಂಡಿ ಹಾಕ್ಕೊಟ್ಟು ಅವ್ರ ಬಾಕ್ಸ್ಗೂ ಪ್ಯಾಕ್ ಮಾಡಿದೆ. ಅದಾದಮೇಲೆ ಮತ್ತೆ ನಾನು ಕಾಫಿ ಕಾಯ್ಸ್ಕೊಂಡು ಕುಡ್ಕೊಂಡೆ. ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಮತ್ತೆ ಸಿಗುವ.